ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಮಸಾಲ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ನೀರು ಬಿಸಿ ಆದ ನಂತರ ಪಾಸ್ತಾನ ಇದಕ್ಕೆ ಸೇರಿಸಿದ್ದೀನಿ. ಅಂದರೆ ಫಸ್ಟು ನಾವಿಲ್ಲಿ ಪಾಸ್ತಾನ ಬಾಯ್ಲ್ ಮಾಡ್ಕೋತಾ ಇದ್ದೀವಿ. ಇದು ಬೇಯುವಾಗಲೇ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಆ ಈರುಳ್ಳಿನ ಎಳೆ ಎಳೆಯಾಗಿ ಬಿಡಿಸ್ಕೊಂಡು, ಅಂದರೆ ಲೇಯರ್ ಆಗಿ ಅದನ್ನು ಬಿಡಿಸ್ಕೊಂಡು ಈ ಥರ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಹುರ್ಕೊಳ್ಳಿ. ನಾವು ಇಲ್ಲಿ ಪಾಸ್ತಾ ಮಾಡ್ತಿರೋದ್ರಿಂದ ತುಂಬ ಈರುಳ್ಳಿ ಬೇಯಬೇಕು ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಅದರ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಯಾಕಂದರೆ ಆಲ್ಮೋಸ್ಟು ಅದು ಹಸಿಯಾಗಿದ್ರೇ ಸ್ವಲ್ಪ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಈರುಳ್ಳಿ ಹೂವು ಅಂದರೆ ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಸ್ಪ್ರಿಂಗ್ ಆನಿಯನ್ನ ಇವಾಗ ಇದಕ್ಕೆ ಸೇರಿಸಿದ್ದೀನಿ. ಈಗ ನಾವು ಈ ಸ್ಪ್ರಿಂಗ್ ಆನಿಯನ್ನ ಹಾಗೆ ಮಕ್ಕಳಿಗೆ ತಿನ್ನಿಸೋದಕ್ಕೆ ಆಗಲ್ಲ. ಆದರೆ ಅವ್ರಿಗೆ ಈ ಥರ ಯಾವುದೋ ಒಂದು ಡಿಶ್ ಜೊತೆ ನಾವು ಅದನ್ನು ಸೇರಿಸಿ ಮಾಡಿಕೊಡೋದ್ರಿಂದ ಅವರು ಅದನ್ನು ತಿಂತಾರೆ. ನೋಡಿ, ಈಗ ಈರುಳ್ಳಿ ಹೂವನ್ನು ಸಹ ಈರುಳ್ಳಿ ಜೊತೆ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಈರುಳ್ಳಿ ಕೆಂಪಗಾಗೋ ಥರ ಹುರ್ಕೋಬೇಡಿ. ಈರುಳ್ಳಿ ಹೂವಲ್ಲೂ ಅಷ್ಟೇ ಅದರ ಹಸಿ ವಾಸನೆ ಹೋಗುವವರೆಗೂ ನಾನು ಅದನ್ನು ಹುರ್ಕೋತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಚಿಲ್ಲಿ ಪೌಡರ್ ಅಂದರೆ ಅಚ್ಚಕಾರದ ಪುಡಿ ಸೇರಿಸಿದ್ದೀನಿ. ಇದ್ರ ಜೊತೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಪಾಸ್ತಾ ಬೇಯಿಸುವಾಗಲೂ ಸಹ ಉಪ್ಪು ಹಾಕಿದ್ದೀವಿ. ಇವಾಗ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದಾದ ನಂತರ ಇದನ್ನೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಯಾವುದೇ ರೀತಿಯಾದಲ್ಲಿ ಕೆಂಪಿಗೆ ನಾನು ಮಾಡ್ಕೊಂಡಿಲ್ಲ. ತುಂಬ ಹೆಚ್ಚು ಉರಿ ಕೊಟ್ಟು ಅದನ್ನು ನಾವು ಒಗ್ಗರಣೆಯಲ್ಲಿ ಬೇಯಿಸ್ತೀವಲ್ಲ, ಆ ಥರ ಕೆಂಪಿಗೆ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರ ಹಸಿ ವಾಸನೆ ಹೋಗೋಷ್ಟು ನೀವು ಈರುಳ್ಳಿ ಹೂವನ್ನು ಮತ್ತು ಈರುಳ್ಳಿನ ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಪಾಸ್ತಾನೂ ಅಷ್ಟೇ, ಅದನ್ನು ಬಾಯ್ಲ್ ಆದಮೇಲೆ ಅದಕ್ಕೆ ನಾನು ತಣ್ಣೀರು ಹಾಕಿದ್ದೆ. ತಣ್ಣೀರು ಹಾಕೋದ್ರಿಂದ ಯಾವುದೇ ರೀತಿಯಾದ ಪಾಸ್ತಾ ಒಂದಕ್ಕೊಂದು ಜಾಸ್ತಿ ಅಂಟೋದಿಲ್ಲ. ಇದಕ್ಕೆ ನಾನಿವಾಗ 1 ಚಮಚದಷ್ಟು ಗರಂ ಮಸಾಲ ಪೌಡರ್ನ ಸೇರಿಸಿದ್ದೀನಿ. ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಖಾರ ಆಗುತ್ತೆ ಅಂತ ಅಂದ್ಕೋಬೇಡಿ. ಸೋಯಾ ಸಾಸ್ ಆ್ಯಡ್ ಮಾಡಿರೋದ್ರಿಂದ, ಸೋಯಾ ಸಾಸಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಖಾರ ಅಂತ ಅನಿಸೋದಿಲ್ಲ. ಇವಾಗ ನಾನು ಬೇಯಿಸಿಟ್ಟಿರುವಂಥ ಪಾಸ್ತಾನ ಇದರ ಜೊತೆ ಸೇರಿಸಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲವೂ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪಾಸ್ತಾ ರೆಡಿ ಇದೆ. ಖಂಡಿತ ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳೇ ತಿನ್ನಬೇಕು ಅಂತಿರಲಿಲ್ಲ, ದೊಡ್ಡವರು ಸಹ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಸ್ಟ್ರೀಟ್ ಫುಡ್ಡಲ್ಲಿ ಹೊರಗಡೆ ಹೋಗಿ ತಿಂದು ಸುಮ್ಮನೆ ಆರೋಗ್ಯನ ಯಾಕೆ ಹಾಳು ಮಾಡ್ಕೊಳ್ಳೋದು. ಖಂಡಿತ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಟೇಸ್ಟಿಯಾಗಿ ಹೆಲ್ತಿಯಾಗಿ ನಾವು ತಿನ್ಬೋದು ಮನೇಲೇ ಸಹ.
ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ಕಾರ.